ಹೆಂಗೋ ಗುಂಡಕಯ್ಯ ಲಕ್ಷ್ಮಕ್ಕ ನೀವೆಲ್ಲ ಇದ್ದಕ್ಕೆ ನನ್ನ ಮಗಳು ಮದುವೆ ಆದಂಗೆ ಕಾಣಿಸ್ಲಿಲ್ಲ ನೋಡ್ರಿ. ನನ್ನ ಮಗಳು ಮದುವೆ ಆಗೇ ಹೋಯ್ತು. ನಂಗಂತೂ ಭಾಳ ಸಂತೋಷ ಆಯಿತು ಕನಕ. ಅಯ್ಯೋ ನಿನ್ನ ಮಗಳು ನಮ್ಮ ಮನೆ ಸೊಸೆ ಆಯ್ತಾವಳ ಕಣವ. ಒಳ್ಳೆ ಹುಡುಗಿ. ನಾ ಹುಡುಕಿದ್ರು ಅಂತ ಹುಡುಗಿ ಸಿಕ್ತಿದ್ದಿಲ್ಲ. ನಮ್ಮ ಆಯಪ್ಪನವೇ ಮಾಡ್ಕ ಬರ್ರಿ, ನಾನೇನಾರು ಬಂದೀನಿ ಅಂದರೆ ಊರಿಗೆ ಇರಿಯತ್ತ. ಆಮೇಲೆ ನೋಡು ಅವನುವೇ ಸುಬ್ಬಣ್ಣವೇ ಮುಂದೆ ನಿಂತು ಮಾಡಿಸ್ತಾ ಅಂತಾರ. ಅದಕ್ಕೆ ನೀವೇ ಹೋರಿ, ಕೆಟ್ಟವರಾದ್ರೂ ನೀವೇ ಆಗೋರಂತೆ ಅಂತಂದು ಅದಕ್ಕೆ ನಾವೇ ಬಂದಕನ. ಹೆಂಗೋ ಹೆಣ್ಮಗಿಗೂ ಒಳ್ಳೆ ಭಾಳ ಸಿಕ್ತೈತಲ್ಲ ನಮ್ಗೆ, ಅದೇ ಖುಷಿ. ದೇವಿ ಮುಕ್ತಾಗ ನಗ ನೋಡ್ರಿ ಏಟ್ ನಗ್ತೈತಿ. ಯವ್ವ ನಾನು ಈ ಥರ ನಗು ನೋಡ ಇದ್ದಿಲ್ಲ ಹೆಣ್ಮಗಿನ ಮುಕ್ತಾಗ. ಹುಡ್ತಾಗಿಂದನು ಬರೀ ನೋವು. ಜಯಮ್ಮನಿಂದ ಈ ಹೆಣ್ಮಗ ಒಸಿ ನೋವು ತಿಂದಿಲ್ಲ ಬಿಡ. ಎಲ್ಲ ನಿನ್ನ ಮತ್ತು ನಮ್ಮ ನಿಂಗಜ್ಜನ ಆಶೀರ್ವಾದ. ನಮ್ಮ ನಿಂಗಜ್ಜಿ ಇಲ್ಲ ಅಂದ್ರೆ ಮಾಡೋಕೈತಿತ್ತೇನು? ನಮ್ಮ ನಿಂಗಜ್ಜ ಇರೋದಕ್ಕೆ ಎಲ್ಲ ಕೆಲಸನೂ ಎಲ್ಲ ಅಚ್ಚುಕಟ್ಟಾಗುತ್ತೆ. ಹಿರಿಯತ್ತಾಗ ನಿಂತ್ಕೊಂಡು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಲ್ಲ ಗೊತ್ತಿರುತ್ತೆ. ಆತ ಮುಂದೆ ನಿಂತು ಮಾಡೋದಕ್ಕೆ ಎಲ್ಲ ಸರಿ ಹೋಗೋದು. ಎಲ್ಲ ನಿಮ್ಮಂಥ ಹೆಣ್ಮಕ್ಳು ಆಶೀರ್ವಾದ ಕಣ್ರವ. ನಮ್ಮ ಅಯ್ಯಪ್ಪ ಇರೋದಕ್ಕೆ ನನಗೂ ಒಂದು ಬೆಲೆ ಗೌರವ. ನೋಡು ನನ್ನ ಮಗಳ ಮದುವೆ ಅಂತ ಮಾಡೋಕ್ಕಾಗಿಲ್ಲ. ಹೆಂಗೋ ಕಲ್ಲವನ ಮಗಳ ಮದುವೆ ಆದ್ರೂ ಮಾಡೋದು ನನಗೆ ಅದೇ ನೆಮ್ಮದಿ. ದೇವಿ ನೆಮ್ಮದಿಯಾಗಿರ್ಬೇಕು ಕವ ಇನ್ಮ್ಯಾಗ. ರಾಜ್ಞೆ ನಿನ್ನ ಗಂಡ ಖುಷಿಯಾಗಿರ್ಬೇಕು. ಅದಕ್ಕ ಬಿಡಮ್ಮಿ, ನನ್ನ ಮಕ್ಳು ಮದುವೆ ಮಾಡಿಲ್ಲ ಅಂತ ಯಾಕೆ ಕೊರಕ್ತಿ? ಮಂದಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತ ಮಾಡ್ಕೊಂಡ್ರೆ ಆಯಿತು. ನೋಡು ಈಗ ನನ್ನ ಮಕ್ಳು ಏನು ಖುಷಿಯಾಗಿಲ್ಲ, ಏನು ಅವಳಗವಳೆ ಮಾಡ್ಕೊಂಡು ಹೋದ್ರು. ಈಗಿನ ಕಾಲದಾಗ ಅವ್ರಾಗವ್ರೆ ಮಾಡ್ಕೊಂಡವ್ರೆ ಬದುಕ್ತಿರೋದು. ಈಗ ನಾವು ಮಾಡಿದವರು ಅಲ್ಲಿ ಅಲ್ಲಿ ಏನೇನೋ ಘಟನೆಗಳು. ಹೆಂಗೋ ಒಂದು ಪ್ರೀತಿ ಮಾಡೋರ ಒಟ್ನಾಗ ಅಚ್ಚುಕಟ್ಟಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಏನಾರು ಅನ್ಕ ನಿಂಗಜ್ಜ ನೀನು ಇರೋದಕ್ಕೆ ನಮ್ಮ ಗುಂಡಕಯ್ಯ ನೋಡು ಸ್ಟ್ರಾಂಗ್. ಮಾವನ್ನ ಮದುವೆ ಆಗ್ಬಿಟ್ಟಾಳೆ, ಸ್ಟ್ರಾಂಗ್ ಆಗ್ಬಿಟ್ಟಾಳೆ ನಮ್ಮ ಗುಂಡಕಯ್ಯ. ಯವ್ವ ತಾಯಿ, ನೀವು ಹಿಂಗೆ ಒಗ್ಲಿ ಉಪ್ಪರ್ಕೆ ಮೇಲೆ ಕೂರಿಸ್ಬೇಡ್ರವ. ನೀವೇನು ಒಗ್ಲುತನ ಇರ್ತೀರಿ. ಯವ್ವ ನೀವಂತೂ ಏನು ಒಗ್ಲೋದು. ನನಗಂತೂ ಒಗ್ಲಿಸ್ಕೊಂಡು ಸಾಕಾಗೋಯ್ತು ಕಂತಾಯಿ. ನೀವು ಒಗ್ಲು ಬೇಡ್ರಿ, ನಾನು ಒಗ್ಲಿಸ್ಕೊಳಕ್ಕಿಲ್ಲ. ಅಯ್ಯೋ ನಾವೇನು ಮಂದಿನ ಹೊಗಳ್ತಾವೇನ? ನಮ್ಮ ನಿಂಗಜ್ಜನ ಹೊಗಳ್ತಿರೋದು. ಆತ ಇರೋದಕ್ಕೆ ನಮ್ಮ ಗುಂಡಕೈನ ಮುಖದಾಗ ನಗು ಕಲೆ ಎಲ್ಲ ನೋಡು ಏಟ್ ಬೇಸ್ ನಕ್ಕಂತ ಇರ್ತಾಳೆ ಯಾವಾಗಲೂ 3 ಹೊತ್ತು. ಅವಳ ಮಗುದ ಮುಖದಾಗ ನಗು ಮುಗುಳ್ನಾಗೆ ಚಂದ ಇರುತ್ತೆ. ಅವರಿಬ್ರು ಗಂಡ ಇರ್ತೀವಿ, ಹೊಸ ಜೋಡಿ ಅನ್ಬಾರ್ದು. ನಿಮ್ಮಿಬ್ರನ್ನೇ ಹೊಸ ಜೋಡಿ ಅನ್ಬೋದು. ಹಾಯ್ ವೀಕ್ಷಕರೇ, ನಿಮ್ಮನ್ನೆಲ್ಲ ಮದುವೆ ಕರೆದಿಲ್ಲ ಅಂತ ಬೇಜಾರಾಗಬೇಡ್ರಿ. ಇದು ಏನಂದ್ರೆ ನಾವು ಕುಂತು ಹೆಣ್ಮಕ್ಳೆಲ್ಲ ಮಾತಾಡ್ಕೊಂಡು ಗುಟ್ಟಾಗ ಮಾಡ್ಬೇಕು ಅನ್ಕೊಂಡ್ವಿ. ಅದಕ್ಕೆ ದೇವಿದುವೆ ನನ್ನ ಮಗಂದುವೆ ಮದುವೆ ಮಾಡಕತ್ತವ್ರಿ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಆರೈಸಿ ಅವ್ರಿಬ್ರಿಗೂ ಜೀವನ ಚೆನ್ನಾಗಿರಲಿ ಅಂತೇಳಿ. ಯಾಕೋ ಗುಂಡಕಯ್ಯ ಲಕ್ಷ್ಮಕ್ಕ ನಿಂಗಜ್ಜ ನಿನ್ನ ಹೆಸರು ಬರೋದೇ ಇಲ್ಲ ಕಣವ. ಸುಬಕ್ಕ ನೀವೆಲ್ಲ ಇರೋದಕ್ಕೆ ತಾನೆ ನನ್ನ ಮಗಳು ಮದುವೆ ನಿಮ್ಮದೇಗಾಗಿದ್ದು. ನಾನು ಅವತ್ತು ನಿಮ್ಮ ಹತ್ರ ಹೇಳ್ಕೊಂಡಿದ್ದ ತಕ್ಷಣ ನೀ ಅಯ್ಯೋ ಇಲ್ವಾ ಸುಬ್ಬಕ್ಕನ ಮಗ ಅಂತಂದ್ರೆ ಇವತ್ತು ನೋಡ್ರಿ ವೈದ್ಯನ ನಕ್ಕಂತ ಅದ, ನನ್ನ ಮಗಳು ನಕ್ಕಂತ ಅದಳ. ನಂಗೆ ಅದಾ ಸಾಕು, ಏನೋ ಒಂಥರ ಖುಷಿ. ಅಲ್ಲ ಕನಕ ನೀನೇನು ಹಿಂಗಂತಿ? ನೀನು ನಿಮ್ಮನೆ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ಇದ್ದಂಗೆ ತಾನೆ. ಈಗ ನನ್ನ ಮಗನು ಯಾರೋ ಪಿರುತಿ ಮಾಡ್ತೀನಿ ಅಂತ ನಪ್ಪಕ್ಕಂಟಿರವ. ಅದು ಯಾರು ಹುಡುಗಿ ಏನು ಎತ್ತ ಅಂತೇಳಿ ನಾವು ಮಾಡ್ಬೇಕು ಕಂತಯ್ಯೋ. ಈಗಿನ ಕಾಲದಾಗ ನಾವು ಅವ್ರು ಏನು ಮಾಡ್ಕೊಂಡಿರ್ತಾರೆ ಸುಮ್ಕ ಮದುವೆ ಮಾಡ್ಕೊ ಬರ್ಬೇಕು. ದೇವಸ್ಥಾನದಾಗ ತಾಳಿ ಹಾಕಿಸ್ಕೊಂಡು ಆಡಂಬ್ರದ್ದೆಲ್ಲ ಮಾಡಕ್ಕೆ ನಮ್ಮ ಹತ್ರ ರೊಕ್ಕಿಲ್ಲ. ಇವತ್ತೇನು ಆಡಂಬ್ರದ್ದು ದುಡ್ಡಾಕಿ ಮಾಡ್ಬಿಡ್ತೀವಿ. ಅಂಥದ್ದೇನು ನನ್ನ ಮಕ್ಳು ನಮ್ಮನ್ನು ನೋಡ್ಕೋಬೇಕಲ್ಲ. ನಾನು ಆಡಿಗಿಡಂಬ್ರ ಇಲ್ಲ. ನಿನ್ನಂಗೆ ದೇವಸ್ಥಾನಕ್ಕೆ ಕರ್ಕೊ ಹೋಯ್ತೀನಿ. ನಾವು ಗಂಡ ಇಡ್ತೀವಿ, ಅವರು ಅಪ್ಪನ ಮನೆಯವ್ರ ಗಂಡ ಇಡ್ತಿರು. ಬರ್ಬೇಕು, ತಾಲಿ ಹಾಕಿಸ್ಬೇಕು, ಹೋಯ್ತಾ ಇರ್ಬೇಕಷ್ಟೇ. ಯಾವತ್ತಾರ ಒಂದ್ಸರಿ ಊರ ನೆಂಟ್ರಗ ಜನಕ್ಕ ಅಂದ್ಬಿಟ್ಟು ಒಂದ್ಸರಿ ಊಟ ಬಾಡೂಟ ಇಡಿಸಿ ಮಾಡಿಸ್ಬಿಡೋದು ಅಷ್ಟೇ, ಮುಗೀತು. ನಾವಂತೂ ರೊಕ್ಕ ಪಕ್ಕ ಖರ್ಚು ಮಾಡೋಕ್ಕಿಲ್ಲಕ್ಕಪ್ಪ. ಹೆಂಗೋಕಂತಾಯಿ ಹಂಗೂ ಹಿಂಗುವೆ ನಿನ್ನ ಮಗಳು ಮದುವೆ ಆಯ್ತಲ್ಲ, ಇನ್ನು ಮ್ಯಾಗಾರು ಖುಷಿಯಾಗಿರು. ದಿನ ಬರೋದು ಒಳದು ಗುಂಡಕ್ಕ ಇದನ್ನ ಕೇಳಿ ಬ್ಯಾಸತ್ತೋಗ್ಬಿಟ್ಟಿತ್ತು ಕಂತಾಯಿ. ಯವ್ವ ನಮ್ಮ ಸುಬ್ಬಕ್ಕ ಯಾವಾಗ ಇದು ಸುಬ್ಬಕ್ಕ ಅಂತೀರಿ, ನಮ್ಮ ಕಲ್ಲವ ಯಾವಾಗ ಸರಿ ಹೋಯ್ತಾಳೋ ಒಂದು ಅಳ್ತಾಳಲ್ಲ ಅಂದ್ಬಿಟ್ಟು ನಮ್ಮ ನಿಂಗಜ್ಜನ ಹತ್ರ ಓಸಿ ಹೇಳ್ಕೊಂಡಿದ್ದಿಲ್ಲ. ಅವನಂತೂ ಅಳೋನು ನಮ್ಮ ಮಾಯಪ್ಪನ. ಅಯ್ಯೋ ಹೆಣ್ಮಗಿಗೆ ಹಂಗಾಗ್ಬಿಡುತ್ತೆ, ಜಯಮ್ಮ ಹಿಂಗೆ ಮೋಸ ಮಾಡ್ತಾವಳೆ ಅಂತ. ಸರಿ ಕಣವ ಹೋಗು. ಕಲ್ಲವ ನೀನು ಮನೆ ಹತ್ರಕ್ಕೆ ಹೋಗು. ಆಮೇಲೆ ನಿನ್ನ ಮಗಳ ಮದುವೆ ನೀನೇ ಮಾಡದೆ ಬುಟ್ಟೆ ಅಂತ ಗೊತ್ತಾದ್ರೆ ನಿನ್ನ ಮನೆ ಒಳಗೆ ಸೇರ್ಸಕ್ಕಿಲ್ಲ. ಆಮ್ಯಾಗ ನಾವೇ ಮಾಡ್ಕನ್ಮು ಅಂತ ಗೊತ್ತಾದ್ರೂ ಚಿಂತಿಲ್ಲ. ನೀನು ಹೋಗು ಮನೆಯಕ್ಕ. ಯಾವ್ದಾರು ಲೌಡಿ ಮುಂಡರ್ ಹಿಂಗೆ ಓಡಾಡ್ತಿರ್ತಾರ, ತಿಳ್ಕೊಂಡು ಹೋಗಿ ಹೇಳಿದ್ರೆ ಏನು ಮಾಡ್ತಿ? ಹೋಗು ಮನೆ ತಕ್ಕ. ಹೌದು ಕಣ್ಗುಂಡಕಯ್ಯ, ಈ ಊರು ಜನ ಸರಿ ಇಲ್ಲ. ಹೆಂಗಸ್ರುಗಳು ಹೊಟ್ಟೆ ಕಿತ್ನವ್ರು. ಈ ಕಡೆ ಒಂದಿದ್ರೆ ಆ ಕಡೆ ಒಂದಿರ್ತಾರೆ. ಹೆಂಗೋ ನನ್ನ ಮಗಳು ಮದುವೆ ಆಯ್ತಲ್ಲ, ಪಾಪದ ಹೆಣ್ಮಗ ಅದು. ನನಗಂತೂ ದಿನ ಕಣ್ಣಾಗ ರಕ್ತ ಬಂದಂಗೆ ಆಗೋದು. ಅಯ್ಯೋ ನನ್ನ ಮಗಳ ಜನ ಹಿಂಗಾಯ್ತಲ್ಲಪ್ಪ. ಮದುವೆ ಮಾಡ್ಕೊಡ್ಬೇಕಾ ಅನ್ನೋದೇ ಒಂದು ತಲೆನೋವು ಆಗ್ಬಿಟ್ಟಿತ್ತು. ಇವಾಗ ಒಂಚೂರು ನಿಂದಿತ್ತಕ್ಕಂತ ಕಣಕ್ಕಯ್ಯ. ಅಯ್ಯೋ ಲೇ ಕಲ್ಲವ್ವ, ನೀನು ಇಷ್ಟೇ ಅರ್ಥ ಮಾಡ್ಕೊಂಡ್ರದನಮ್ಮ.
ತಲೆಗೆ ಹಚ್ಕೊಬಿಡ ಬುಟ್ಟಾಕ ತಾಯಿ. ನೀನೊಳೆ ಯಾರು ಅನ್ನಂಗಿಲ್ಲ ಬಿಡೋಂಗಿಲ್ಲ, ಮನ್ಸಾಗ ಇಟ್ಕೊಂಡು ಕೊರ್ಗೋದು ಒಳದು ಇಂಥವು ಬೇಸ್ ಮಾಡ್ತಿ. ನಾನು ನಿಮ್ಗೆ ಗೆಳ್ತಿರ್ಕನ ಹೋಗು, ನಾನು ನನ್ನ ಮಗುಗೆ ತಂಕವೆ, ನನ್ನ ಮಗ ಯಾರನ್ನ ಇಷ್ಟಪಡ್ತೀನಿ ಅಂತ ಅಂದ. ಆಮ್ಯಾಗ ಯಾಕೆ ಬೇಕವ ಲವ್ ಮಾಡಿ ಪ್ರೀತಿ ಮಾಡಿ ಆಮ್ಯಾಗ ಸಾಯಿದು ಬಿಡುವುದು, ಅದು ಮಾಡ್ದು ಇದು ಮಾಡ್ದು ಅನ್ನೋದು ಅಂಥವೆಲ್ಲ ಬೇಡಕ್ಕಪ್ಪ. ನಾವು ಬೇರೆ ಹುಡುಗಿ ಮದುವೆ ಮಾಡಿಕೊಡೋದು, ಆ ಹುಡುಗಿ ಅಯ್ಯೋ ದಿನ ಅಯ್ಯೋ ನಮ್ಮ ಅತ್ತೆ ನಮ್ಮ ಅವ್ವ ಕೇಳಿ ನನ್ನ ಗಂಡನ್ನ ಹಂಗ ಮಾಡ್ಕೊಂಡ್ರು ನಂಗೆ ನೆಮ್ಮದಿ ಇಲ್ಲ ಅನ್ನೋದು ಯಾಕೆ ಹೋಗ್ಬೇಕು? ಹೋಗು ಹೊಟ್ಟಿ ತಕ್ಕ ಹೋಗು. ಆಮ್ಯಾಗ ನೀನು ಮಾರ್ಗಿತ್ತಿ ಬತ್ತಾಳ, ಯಾರು ಬತ್ತಿರ್ತಾರ ನಾಗಿ ಎಲ್ಲ ಹಿಂಗೆ ಓಡಾಡ್ತಿರ್ತಾರ. ಯಾಕೆ ಬೇಕು ಆಮೇಲೆ ತಗ್ಲಾಕೊಂಡು ನಿನ್ನ ಬೇಸರು ಬಂದು ನಿನ್ಗೆ ಹೊಡೆದಿರ್ತಾರೆ, ಏನು ಗೊತ್ತಿಲ್ದಿರ ಥರ ಇರುವಂತೆ. ಹೋಗು. ಯಾಕಬ್ಬ ಯವ್ವ ಬೇಜಾರಾಗಿದ್ದಿ? ಏನಾಯ್ತಬ್ಬೆ? ನನ್ನಿಂದ ಏನಾರು ಬೇಜಾರಬ್ಬೆ ನಿನ್ಗೆ? ಯಾಕವ ಅದಕ್ಕವ ಹಿಂಗೆ ಸಪ್ಗಿದಿ? ಏ ಮಗ, ನಾನು ಯಾಕೆ ಸಪ್ಕಿರ್ರೆ? ನನ್ಗೆ ಖುಷಿಗ ಏನೊಂದು ಮಾತಾಡ್ಬೇಕು ಬಿಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಆದರೆ ಈಡು ದಿನ ಅವ್ವ ಅಂತ ಹಿಂದಿಂದನೇ ತಿರುಗುವೆ. ಇವಾಗ ನೋಡು ನನಗೆ ಹೊಟ್ಟೆ ಉರಿತೈತೆ ಕಡೆ ಹೆಣ್ಮಗ. ಬಿಟ್ಟು ಹೋಗ್ಬೇಕು ಅಂತಂದ್ರೆ ಹೊಟ್ಟೆ ಉರಿತೈತಿ. ನನ್ನ ಮಗಳು ಓಡೋದಾಗ ಈಟೆ ನೋವಾಗಿತ್ತಲ್ಲ ನಮ್ಗೂ. ಹೊಟ್ಟೆ ಉರಿಯುತ್ತೆ ಹೆಣ್ಮಕ್ಳು ಆಟದ ಎತ್ತಿ ಸಾಕಿ ಹಿಂಗೆ ಹೋಗ್ಬಿಟ್ರೆ ಮಾಡ್ಬಿಟ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳ್ರಿ. ಪಾಪಜಿ ಏನೋ ಒಟ್ಟುರ್ಕಂತವ್ರ. ನನಗಂತೂ ದುಕ್ಕಡಿಸ್ಕೊಂಡು ಬರೋಂಗೈತೈತಿ. ಅಯ್ಯೋ ಕಲವ, ಮದುವೆ ಮಾಡಿಕೊಟ್ಬಿಟ್ಟು ಹೆಂಗೈತಿದ್ಯಾ ಮಗಳು ಅಂತೇಳಿ. ಹೆಣ್ಮಕ್ಳು ಮನೆಯಾಗಿದ್ದಾಗ ಎಷ್ಟು ಚಂದ ಇರ್ತಾವ, ಅದೇ ಗಂಡ ಮನೆಯಾಗ ಹೋದಾಗ ಎಷ್ಟು ಅನ್ಭವಿಸ್ಬೇಕು ಹೇಳ್ರಿ. ಅಯ್ಯೋ ಭಗವಂತ, ಈಕಿನೇ ನೋಡೋಕ್ಕಾಯ್ತಿಲ್ಲ. ನಮ್ಮ ಅಮ್ಮನ ಮದುವೆ ಮಾಡಿಕೊಟ್ಟಾಗ ನನ್ನ ಜೀವನ ಹೆಂಗವ್ವ. ಮಗ ಅಂತ ಒಬ್ಬ ಅದನ, ಆದರೂ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರೆ ಇಷ್ಟೊಂದು ನೋವಿರುತ್ತೆ. ನನಗಂತೂ ಆಯ್ತಿಲ್ಲಲ್ಲಪ್ಪೋ, ನಮ್ಮ ಅಮ್ಮನ ಮದುವೆ ಮಾಡಿಕೊಟ್ಟಾಗ ಹೆಂಗಿರುತ್ತೋ ಏನೋ. ನನಗಂತೂ ಹೆಣ್ಮಕ್ಳು ಇಲ್ಲ. ಹೆಣ್ಮಗಳು ಅಂತ ಸಾಕಂದು ಹೋಗ್ಬಿಟ್ರೆ ಸಾಕವ ನನಗೆ. ಬೇಸ್ ನೋಡ್ಕೊಂಡು ಪಾಪ ಒಳ್ಳೆ ಹಾಕಿ ದೇವಿಯಮ್ಮ, ಒಳ್ಳೆ ಹಾಕಿ ನಮ್ಮ ರಾಜಂಗ ಸರಿಯಾದ ಜೋಡಿ, ಈಡು ಜೋಡಿ ಇದ್ದಂಗೆ ಐತಿ. ಚೆನ್ನಾಗದರ ಜೋಡಿ ಯಾವಾಗಲೂ ಸಕ್ಕತ್ತಾಗಿರ್ಲಿಕ್ಕಪ್ಪ. ಚೆನ್ನಾಗಿ ನೋಡ್ಕೊಳಪ್ಪ ಭಗವಂತ. ನಮ್ಮ ಮಗ ಸೊಸೆ ಯಾವಾಗಲೂ 100 ಕಾಲ ಸುಖವಾಗಿರಲಿ. ಕಲವ ತಿರಿಕ. ಆ ಹೆಣ್ಮಗನು ಏನಕ್ಕಂತ ಇರ್ಬೇಕಾರೆ ಬೇಜಾರಲ್ಲದೆ ತಿರಿಕ. ಯಾಕೆ ಹಿಂಗೆ ಸಪ್ಕಿದ್ದಿ ತಿರಿಕ? ನಿನ್ನ ಮಗ ಒಬ್ಬನಾಗ್ತೀನಿ, ಅವ್ನಿಗೇನೋ ಒಂಥರ ಖುಷಿ ಮದುವೆ ಆಗ್ಬಿಟ್ಟಿನಿ ಅಂತೇಳಿ. ಆದರೆ ನಮ್ಮ ಮಕ್ಕದಾಗೆಲ್ಲ ಏನೋ ಒಂಥರ ಬೇಸರ. ತಿರಿಕಕ್ಕ ಕಲ್ಲಕ್ಕ ತಿರಿಕ. ಏ ಸುಬ್ಬಕ್ಕ, ನನ್ನ ಮಗಳನ್ನ ನಿನಗೆ ಒಪ್ಸೀನಿ. ನನ್ನ ಮಗಳನ್ನ ನೀರ್ಗಾಕ್ತೀಯೋ ಹಾಲ್ಗಾಕ್ತೀಯೋ ಪೆನಲ್ಗಾಕ್ತೀಯೋ ನಿನ್ಗೆ ಬಿಟ್ಟಿತ್ತು. ನನ್ನ ಮಗಳನ್ನ ನೀಟಾಗಿ ನೋಡ್ಕೊತಾಯಿ. ನನ್ನ ಮಗಳು ಅಪರಂಜಿಕನವ, ಒಂದು ಮಾತಂದ್ರೆ ನೊಂದ್ಕೊಂಡ್ಬಿಡುತ್ತ. ದಿನಾಲೂ ಬರೀ ಕಷ್ಟದಿಂದನೇ ಬಂದದೆ. ಸುಖವಾಗಿ ನೋಡ್ಕೊತಾಯಿ. ಏನೇನಾದ್ರ ಬಗ್ಗೆ ಚಿಂತನೆ ಮಾಡಬೇಡ. ನಿನ್ನ ಮಗಳು ನಮ್ಮನೆ ಹೆಣ್ಮಕ್ಳಿದ್ದಂಗೆ. ನನಗೆ ಯಾರು ಹೆಣ್ಮಕ್ಳು ಅದಾರ ಹೇಳು, ನಾನು ಅವಳೇ ಮಗಳು ಅಂತ ನೋಡ್ಕೊಂತೀನಿ. ಯಾವುದಕ್ಕೆ ಯೋಚನೆ ಮಾಡ್ಬೇಡ, ಸುಮ್ಕಿರು. ಯೋಚನೆ ಮಾಡೋದ್ರಿಂದ ಏನು ಬರುತ್ತೆ ತಾಯಿ? ನೋಡು ನಿನ್ನ ಮಕ್ಕಳು ನಾನು ನೋಡ್ಕೊಂತೀನಿ ಅಂತ ಹೇಳ್ತಿಲ್ಲ ಬಿಡು. ಯವ್ವ ತಾಯಿ, ಫಸ್ಟ್ ಹೋಗು ನೀನು ಅಟ್ಟಿತಕ್ಕ. ಆಮ್ಯಾಗ ನಿನ್ನ ಗಂಡ ಯಾರು ನೋಡ್ಕಿಡೋರು ಅಂದ್ರೆ ಮನೆ ಯಾಕೆ ಸೇರ್ಸೋಕಿಲ್ಲ. ಮಾತಾಡ್ಕೊಂಡು ನಿಂತಿದ್ರೆ ಹಿಂಗ ಮಾತಾಡ್ಕೊಂಡು ನಿಂತ್ಕಂತಿ. ಯಾರು ಊರು ಹೆಂಗಸ್ರು ಬಂದು ನೋಡ್ಯಾರಂದ್ರೆ ಬಿಟ್ಟಾರ ನಿನ್ನ ಅಟ್ಟಿ ಬಾಗ್ಲಿಗೆ ಸೇರಿಸ್ತೇವೆ ತರ ಹೋಗುತ್ತಾಯಿ. ಹೋಗು ಮೊದಲು. ಸರಿ ಕಣ್ಮಗಳೇ, ನಾನು ಹೋಗ್ಬತ್ತೀನಿ. ಹುಷಾರು. ಅತ್ತನೇ ತಾಯಿ ಅನ್ಕೋಬೇಕು. ನಮ್ಮ ತಾಯಿ ಹೋದ್ರೆ ಒಂದು ಮಾತು ನಾವು ಏನಾರು ಇದು ಮಾಡ್ತಿದ್ವ, ಹಿಂದಕ್ಕೆ ಯಾಕೆ ಮಾತಾಡ್ತಿದ್ವ. ನಮ್ಮ ತಂದೆ ತಾಯಿ ಅನ್ಕೋಬೇಕು. ಅವನಿಗೆ ನಿನ್ನ ಗಂಡನಿ ಎಲ್ಲ ನೋಡಿ ಮಾಡ್ಕೋದು, ನಿನ್ಗೆ ಮಾಡೋದು ಬಿಡೋದು ಎಲ್ಲ ಬೇಸ್ ನೋಡ್ಕೊಂತಾನ. ಚೆನ್ನಾಗಿ ಏನು ತಗೊಡ್ಬೇಕು ಬಿಡ್ಬೇಕು, ಮಾಡೋದು ಮಟ್ಟದು ಎಲ್ಲ ಮಾಡ್ತಾನ. ಸರಿಯೇನಾ? ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಅತಿಯವ್ರ, ನೀವು ನಿನ್ನ ಮಕ್ಳ ಬಗ್ಗೆ ಯೋಚನೆ ಮಾಡಬೇಡ್ರಿ. ನೀವು ಹೋಗಿ ಬರೋರು ಯಾರು ನೋಡಿದ್ರೆ ಕಷ್ಟ. ಹೋಗಿ ಬರೋರಿಗೆ ಹೋಗ್ರಿ. ನಾವು ಮದುವೆ ಆಗಿರೋ ವಿಚಾರ ಊರಿಗೆಲ್ಲ ಪ್ರಚಾರ ಆಗುತ್ತೀಗ. ಹೋಗಿ ಬರೋರಿ ಎಲ್ಲರೂ ಯಾಕೆ ಹಿಂಗೆ ಬೇಜಾರಾಗಿದ್ರಿ? ಎಲ್ಲ ಖುಷಿಯಾಗಿರೋ ಟೈಮಾಗ ಹಿಂಗೆ ಬೇಜಾರಾದ್ರೆ ಹೆಂಗೆ ಹೇಳ್ರಿ? ನಿಮ್ಮ ಮಗಳನ್ನ ನಮ್ಮ ಮನೆ ಹೆಣ್ಮಗಳು ಅಂತ ನಮ್ಮ ಮಗನು ಸಾಕ್ತಾಳ. ನನ್ನ ಹೆಣ್ರಿಗಿಂತ ಹೆಚ್ಚಾಗಿ ನಮ್ಮ ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡು ಸಾಕ್ತೀನಿ. ಯಾವುದೂ ಯೋಚನೆ ಮಾಡಬೇಡ್ರಿ. ಇಷ್ಟು ಭರವಸೆ ಕೊಟ್ಟಲ್ಲ ಪಳಿ ಮಯ್ಯ, ನಂಗೆ ಅಷ್ಟೇ ಸಾಕು. ನನ್ನ ಮಕ್ಕಳು ನೀವು ಯಾವಾಗಲೂ 100 ಕಾಲ ಸುಖವಾಗಿ ಬದುಕ್ರಪ್ಪ. ಖುಷಿಯಾಗಿರ್ರಿ. ನಂಗೆ ಅಷ್ಟೇ ಸಾಕು. ನನಗಂತೂ ಸುಬ್ಬಕ್ಕನ ಮ್ಯಾಗ ನಂಬಿಕೆ ಐತಿ. ಮಗ ಸೊಸೆನ ಚೆನ್ನಾಗಿ ನೋಡ್ಕೊಂತಾಳ ನನ್ನ ನಂಬಿಕೆ ನನಗೈತಿ. ಏ ತಾಯಿ, ಎಳ್ಕೊಂಡ ಇಷ್ಟು ಅಂತ ಕುಂದ್ರತಿ. ಹೋಗ್ಬಾ. ನಿಮ್ಮ ಮನೆಯವ್ರ ಮೊದ್ಲ ಸರಿ ಇಲ್ಲ. ಹೋಗ್ಬಾ ತಾಯಿ, ಹೋಗ್ಬಾ. ಯಾಕೆ ಬೇಕು? ಅದೇನೋ ಇಲ್ಲಿ ಹೋಯ್ತಂದ್ರೆ ಹುಲಿನೇ ಹೋಯ್ತು ಅನ್ನೋ ಮಟ್ಟಿಗೆ ಅದಾರ. ಹೋಗ್ಬಾ ಮನೆಗ. ಏ ಗುಂಡಿ, ನೀನು ಏನು ಬೇಜಾರಾಗಿ ನಿಂತೀಯ? ಲಕ್ಷ್ಮಮ್ಮ ಕಳ್ಸು. ಅಟ್ಟಿತಕ್ಕ. ಏ ಕಲ್ಲವ್ವ, ತಿರುಗಿ ತಕ್ಕ. ಅಳ್ಕೊಂಡು ಏಟೋತಂತ ನಿಂದಿರ್ತೀವಿ. ಹೋಗ್ಬಾ ಮನೆ ತಕ್ಕ. ಹೋಗು. ನಾವು ಕರ್ಕ ಹೋಯ್ತೀವಿ ಒಟ್ಟಿ ತಕ್ಕ. ಹೋಗು. ಊರ ಮಂದಿಗೆಲ್ಲ ಗೊತ್ತಾಯ್ತು. ಆಮೇಲೆ ನೀನು ಯಾಕೆ ನಿಷ್ಠೂರ ಐತಿ? ಆಮ್ಯಾಗ ನಿನ್ನೆಲ್ಲಿ ಟಿಕ್ತಂಗೆ ಸಾಯಿಸ್ತಾರೋ. ಹೋಗು. ನೀನು ಮಾಡಿವ್ನಿ ಬಿಟ್ಟಿವ್, ನಿನ್ನ ಹತ್ರ ಇರಕ್ಕೆ ಹೋಗ್ಬೇಡ. ಹಿಂಗೆ ಮಾಡ್ಕೊಂಡ್ಲ ಬಿಟ್ಲ ಹಂಗೆ ಹಿಂಗೆ ಅಂತ ಜಗಳ ಮಾಡುವಂತೆ ಹೋಗ್ತಾಯಿ. ಹೋಗು. ಸರಿ ಕಣವೆ, ನಾನು ಹೋಗಿ ಬರ್ತೀನಿ. ಸುಬ್ಬಕ್ಕ, ನನ್ನ ಮಗಳು ಹುಷಾರು. ನೋಡಿದ್ರಲ್ಲ ವೀಕ್ಷಕರೇ, ಮಗಳನ್ನ ಹಿಂಗೆ ಮಾಡ್ಬೇಕೈತೆ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ಲು. ಆದರೆ ಮನ್ಸೊಳಗೆ ಕಾಲಮಲ ಶುರು ಆಗ್ಬಿಟ್ಟದೆ. ಹೆಂಗೋ ಏನೋ ಎತ್ತ ನೋಡ್ಕೊಂತಾರೋ ಇಲ್ವೋ ಅಂತೇಳಿ. ನನ್ನ ಮಗ ನೋಡ್ಕೊಂತಾನೆ. ನಾ ಭರವಸೆ ನನಗದ. ಮುಂದಿಂದ ಯಾರಿಗೆ ಏನು ಹೇಳೋಕ್ಕಾಗುತ್ತೆ? ನೋಡ್ಕೊಳ್ಲೇಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.